ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಡಿಕೇರಿ. ಇನ್ಫೋಟೈನ್ಮೆಂಟ್ ಪಾರ್ಕ್, ಪರ್ಸನಕಡುವು, ಕಣ್ಣೂರ್, ಕೇರಳ. ಶ್ರೀ ಟಾರ್ಪರಿನ್ಸ್, ಅರಸ್ ರೋಡ್, ಮೈಸೂರು. ಶಾರದಾ ಜ್ಯುವೆಲರಿ, ಅರಸ್ ರೋಡ್, ಮೈಸೂರು. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಮೈಸೂರು. ನಾಜಾ ಮಾರ್ಟ್, ನಿಯರ್ ಮಾರ್ಕೆಟ್, ಮಡಿಕೇರಿ. ನೇತ್ರಾ ಆಪ್ಟಿಕಲ್ಸ್, ಮಹದೇವಪೇಟ್. ಮಡಿಕೇರಿಯ ಐತಿಹಾಸಿಕ ಕೋಟೆಗೆ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಪರಿಶೀಲಿಸಿದ ಶಾಸಕ ಅಪ್ಪಚ್ಚು ರಂಜನ್. ಕೋವಿಡ್ ಸಂಬಂಧ ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಬಿಜೆಪಿ ಸರ್ಕಾರ ಅವ್ಯವಹಾರ ನಡೆದಿದ್ರೆ ತನಿಖೆ ಆಗಲಿ, ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಹೇಳಿಕೆ. ಆಲೂರು ಮಲ್ಲೇಶ್ವರ ರೋಟರಿ ಕ್ಲಬ್ ಪದಗ್ರಹಣ. ರೋಟರಿ ಸಂಸ್ಥೆ ಮೂಲಕ ಸಮಾಜಮುಖಿ ಕೆಲಸಕ್ಕೆ ಒತ್ತು ನೀಡುವ ಭರವಸೆ ನೀಡಿದ ಸಹಾಯಕ ಗವರ್ನರ್ ಪಿಕೆ ರವಿ. ಕೃಷಿ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ಪ್ರಾಂತ ರೈತ ಸಂಘ ವಿರಾಜಪೇಟೆಯಲ್ಲಿ ಒತ್ತಾಯ. ಸಿಐಟಿಯು ನೇತೃತ್ವದಲ್ಲಿ ವಿರಾಜಪೇಟೆಯಲ್ಲಿ ತಹಶೀಲ್ದಾರರಿಗೆ ಮನವಿ. ವಿರಾಜಪೇಟೆಯ ಬಾಡಗ ಗ್ರಾಮದಲ್ಲಿ ಹುಲಿ ದಾಳಿ. ಅರಣ್ಯ ಇಲಾಖೆಗೆ ಹುಲಿಯಿಂದ ಗ್ರಾಮಸ್ಥರಿಗೆ ರಕ್ಷಣೆ ನೀಡಲು ಬಿಜೆಪಿ ಯುವ ಮೋರ್ಚಾ ಒತ್ತಾಯ. Are you all my personal dreams? ಮಂಜಿನ ನಗರಿ ಮಡಿಕೇರಿಯಲ್ಲಿ ಆಳರಸರ ಆಳ್ವಿಕೆಯ ಇತಿಹಾಸದ ಕುರುಹುಗಳಾಗಿ ಇಂದಿನ ಮತ್ತು ಮುಂದಿನ ಪೀಳಿಗೆಗಾಗಿ ಸ್ಮಾರಕವಾಗಿ ಅಳಿದು ಉಳಿದಿರುವ ಮಡಿಕೇರಿ ಕೋಟೆಯ ಅರಮನೆಯಿಂದ ಸಂರಕ್ಷಿಸುವ ಕಾರ್ಯಕ್ಕೆ ಪುರಾತತ್ವ ಇಲಾಖೆ ಮುಂದಾಗಿದೆ. ಇದೀಗ ಅರಮನೆಯ ಹಳೆಯ ಹೆಂಚುಗಳನ್ನು ಸಂಪೂರ್ಣವಾಗಿ ತೆಗೆದು ಒಳಭಾಗದಲ್ಲಿ ಅಳವಡಿಸಿರುವ ತಗಡಿನ ಶೀಟುಗಳು ಮತ್ತು ಮರದ ಪಟ್ಟಿಗಳನ್ನು ದುರಸ್ತಿ ಮಾಡುವ ಕಾರ್ಯ ನಡೀತಾ ಇದೆ. ಹಾಲೇರಿ ವಂಶದ ಅರಸರ ಕಾಲದಲ್ಲಿ ಮುದ್ದುರಾಜ ಎಂಬಾತ 17ನೇ ಶತಮಾನದಲ್ಲಿ ಈ ಜಾಗದಲ್ಲಿ ಮಣ್ಣಿನ ಕೋಟೆ ಮತ್ತು ಅರಮನೆಯನ್ನ ಕಟ್ಟಿಸಿದ್ದ. ಇದನ್ನೇ ಟಿಪ್ಪು ಸುಲ್ತಾನ್ ಕಲ್ಲಿನಲ್ಲಿ ಪುನರ್ರಚಿಸಿ ಈ ಸ್ಥಳಕ್ಕೆ ಜಾಫರಾಬಾದ್ ಅಂತ ಕರೆದಿದ್ದ. 1790ರಲ್ಲಿ ದೊಡ್ಡ ವೀರರಾಜೇಂದ್ರ ಈ ಕೋಟೆಯನ್ನ ವಶಪಡಿಸಿಕೊಂಡ. ಬಳಿಕ 1834ರಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು ಎಂಬುದು ಇತಿಹಾಸ ಹೇಳುತ್ತೆ. ಇಂದು ಇಲ್ಲಿಯ ವಿಶೇಷ ಏನೆಂದರೆ ನಗರದ ಯಾವುದೇ ಮೂಲೆಯಿಂದ ವೀಕ್ಷಣೆ ಮಾಡಿದರೂ ಕೋಟೆ ಎದ್ದು ಕಾಣಿಸುವಂತಿದೆ. ಇಡೀ ಕೋಟೆ ವೃತ್ತಾಕಾರದಲ್ಲಿದ್ದು ದ್ವಾರಗಳಲ್ಲಿನ ಉಬ್ಬು ಶಿಲ್ಪಗಳು ಗಮನ ಸೆಳೆಯುತ್ತವೆ. ಒಟ್ಟಿನಲ್ಲಿ ಅರಮನೆ ಶಿಥಿಲಾವಸ್ಥೆಗೆ ತಲುಪಿದೆ. ಕಳೆದ ಹಲವು ವರ್ಷಗಳಿಂದ ಅರಮನೆ ಸೇರಿದಂತೆ ಕೋಟೆ ಆವರಣವನ್ನು ನಿರ್ಲಕ್ಷ್ಯ ಮಾಡಿದ್ದ ಪರಿಣಾಮ ಅಮೂಲ್ಯ ಕುರುಹುಗಳು ಹಾನಿಗೀಡಾಗಿವೆ. ಕೋಟೆ ಮೇಲ್ಚಾವಣಿಯಲ್ಲಿ ಅಳವಡಿಸಿದ್ದ ಸಾವಿರಾರು ಹೆಂಚುಗಳು ಗಾಳಿ ಮಳೆಗೆ ಈಗಾಗಲೇ ಬಿದ್ದು ಒಡೆದು ಹಾಳಾಗಿವೆ. ಇದೀಗ ಶೀಟ್ ಅಳವಡಿಸಿ ಅದರ ಮೇಲೆ ಹೆಂಚುಗಳನ್ನು ಹಾಕುವ ಕಾಮಗಾರಿ ನಡೀತಾ ಇದೆ. 1920ರಲ್ಲಿದ್ದ ಬ್ರಿಟಿಷ್ ಭಾರತ ಸರ್ಕಾರ ಕೋಟೆಯನ್ನ ಸ್ಮಾರಕ ಅಂತ ಅಧಿಸೂಚನೆ ಹೊರಡಿಸಿತ್ತು. ಇದರ ಪ್ರಕಾರ ಭಾರತೀಯ ಪುರಾತತ್ವ ಇಲಾಖೆಗೆ ಕೋಟೆಯನ್ನು ಸಂಪೂರ್ಣವಾಗಿ ಸ್ವಾಧೀನಪಡಿಸಿಕೊಂಡು ಸಂರಕ್ಷಿಸುವಲ್ಲಿ ಪುರಾತತ್ವ ಇಲಾಖೆ ಮುಂದಾಗಿದೆ. ಶುಕ್ರವಾರ ನಗರದ ಕೋಟೆಗೆ ಭೇಟಿ ನೀಡಿ ಅಭಿವೃದ್ಧಿ ಕಾಮಗಾರಿ ಪರಿಶೀಲಿಸಿದ ಶಾಸಕ ಅಪ್ಪಚ್ಚು ರಂಜನ್ ಸುದ್ದಿಗಾರರೊಂದಿಗೆ ಮಾತನಾಡಿ,
ಕೋಟೆ ಪುನಶ್ಚೇತನಕ್ಕೆ ಮತ್ತು ಅಭಿವೃದ್ಧಿಗೆ ರಾಜ್ಯ ಸರ್ಕಾರ 8.5 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದೆ. ಪ್ರಥಮ ಹಂತದಲ್ಲಿ 53 ಲಕ್ಷ ಹಣ ಬಿಡುಗಡೆಯಾಗಿದೆ. ಗುತ್ತಿಗೆದಾರರು ಕೋಟೆ ಕಾಮಗಾರಿಯನ್ನ ಆದಷ್ಟು ಬೇಗ ಪೂರ್ಣಗೊಳಿಸಬೇಕು. ಮಳೆಗಾಲಕ್ಕೂ ಮುಂಚೆ ಮೇಲ್ಚಾವಣಿಯ ತುರ್ತು ಕಾಮಗಾರಿಯನ್ನ ತ್ವರಿತವಾಗಿ ಮುಗಿಸಿ ಹಳೆಯ ಕೋಟೆ ಹೇಗಿತ್ತು ಹಾಗೇನೆ ಉಳಿಸಿಕೊಳ್ಳಲು ತಯಾರಿ ನಡೆದಿದೆ ಎಂದರು. ಕೋಟೆ ಏನಿದೆ ಅದನ್ನು ಯಥಾಸ್ಥಿತಿ ಕಾಪಾಡಬೇಕು ಅಂತ ದೃಷ್ಟಿಯಿಂದ ವಿಧಾನಸಭೆಯಲ್ಲಿ ಶಾಸಕನಾದ ನಂತರ ಹಲವಾರು ಬಾರಿ ಪ್ರಸ್ತಾಪ ಮಾಡೋಂಥ ಕೆಲಸ ಕೂಡ ಮಾಡಿದೆ. ಆದರೂ ಕೂಡ ಸರ್ಕಾರ ಈ ಸಂದರ್ಭದಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು ಸ್ಟೇಟ್ ಅಲ್ಲ ಸೆಂಟ್ರಲ್ ತಗೊಂಡು ಸುಮಾರು ಸಮಯ ದೂಡುವಂಥದ್ದಾಯಿತು. ಅದಾದ ನಂತರ ಕೋರ್ಟಿಗೆ ಹಾಕ್ಸುವಂಥ ವ್ಯವಸ್ಥೆ ಕೂಡ ಮಾಡಿದರು. ಅಲ್ಲಿಂದ ಕೋರ್ಟಿಗೆ ಕೂಡ ಅರ್ಹತೆ ಕೊಟ್ಟು ಈಗ 8 ಕೋಟಿ ರೂಪಾಯಿನ ಈ ಕೆಲಸಕ್ಕೆ ಬಿಡುಗಡೆ ಮಾಡುವಂಥ ಕೆಲಸ ಕೂಡ ಮಾಡಿದ್ದಾರೆ. ನಮ್ಮ ಚಿಂತನೆ ಇರುವುದು ಹಳೆ ಕೋಟೆಯಾಗಿ ಉಳಿಬೇಕು, ಹಳೇ ರೀತಿಯಾಗಿತ್ತು ಅದೇ ರೀತಿ ಮಾಡಬೇಕು, ಯಾವುದೇ ಆಲ್ಟ್ರೇಷನ್ ಮಾಡಬಾರ್ದು. ಮತ್ತು ಅದ್ರ ಜೊತೆಗೆ ಇಲ್ಲೊಂದು ಅಂಡಮಾನ್ ನಿಕೋಬಾರಲ್ಲಿ ಯಾವ ರೀತಿ ಸೌಂಡ್ ಸಿಸ್ಟಮಲ್ಲಿ ನಮ್ಮ ಹಳೆಯ ಕಾಲಪಾನಿ ಪಿಕ್ಚರ್ಲಿ ತಾವು ನೋಡಿದ್ರು, ಅದನ್ನು ಅಂಡಮಾನಿಗೂ ಕೂಡ ಇವತ್ತು ಕೂಡ ತೋರಿಸ್ತಾರೆ. ಯಾರು ವೀರ ಸಾವರ್ಕರ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಅರ್ಥವನ್ನ ಸ್ವತಂತ್ರ ಹೋರಾಟಗಾರನ ಜೈಲಿಗೆ ಹಾಕಿದ್ದ ಜೈಲಿನಲ್ಲಿ ಆ ಸಂದನ್ನು ತೋರಿಸುವಂಥ ಕೆಲಸ ಮಾಡ್ತಾರೆ. ಅದೇ ರೀತಿ ನಮ್ಮ ಮಡಿಕೇರಿ ರಾಜ್ಯದಿಂದ ಹಿಡಿದು ಮಡಿಕೇರಿಯ ಮೂಲ ನಿವಾಸಿಗಳ ಏನು ಆಚಾರ ವಿಚಾರಗಳಿವೆ ಅದನ್ನು ಕೂಡ ಸೌಂಡ್ ಸಿಸ್ಟಮ್ ಲೈಟಲ್ಲಿ ಮಾಡಿ ಅದನ್ನು ತೋರಿಸುವಂಥ ವ್ಯವಸ್ಥೆ ಮಾಡಬೇಕು. ನಮ್ಮ ಕೊಡಗಿನ ಸಂಸ್ಕೃತಿ ಆಚಾರ ವಿಚಾರವನ್ನು ಉಳಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು. ಅದನ್ನು ಇಡೀ ದೇಶಕ್ಕೆ ತಿಳಿಸುವಂಥ ವ್ಯವಸ್ಥೆ ಕೂಡ ಮಾಡಬೇಕು. ಆ ದೃಷ್ಟಿಯಿಂದ ಕೆಲಸ ಪ್ರಾರಂಭವಾಗಿದೆ. ಲೇಟ್ ಆದರೂ ಕೂಡ ಕೆಲಸ ಪ್ರಾರಂಭವಾಗಿದೆ, ಭಾಳ ಸಂತೋಷ ವಿಚಾರ. ಆ ರೀತಿಯಲ್ಲಿ ನಮ್ಮ ಹಳೆ ಮಾನ್ಯುಮೆಂಟನ್ನು ಉಳಿಸ್ಕೊಳ್ಳುವಂಥದ್ದು ಮತ್ತು ಹಳೆ ಜೈಲೇನಿದೆ ಅದು ಕೂಡ ಇದಕ್ಕೆ ಸೇರಿದಂಥದ್ದು. ಈ ಕೋರ್ಟ್ ಬಿಲ್ಡಿಂಗ್ ಏನಿದೆ ಅದು ಕೂಡ ಇಲ್ಲಿಗೆ ಸೇರಿರುತ್ತದೆ. ಇದನ್ನೆಲ್ಲೂ ಕೂಡ ಸುಸಜ್ಜಿತವಾಗಿ ಮಾಡಿ ಇದನ್ನು ಇಟ್ಕೊಂಡು ಒಂದು ಮ್ಯೂಸಿಯಂ ಮಾಡಿ ಇಲ್ಲಿ ಬರುವ ಜನರಿಗೆ ಇದನ್ನು ನೋಡ್ಸೋಕ್ಕೆ ಅವಕಾಶವನ್ನು ಕೊಡುವಂಥ ಕೆಲಸ ಮಾಡಬೇಕು ಅಂತ ಚಿಂತನೆ ಮಾಡಿದ್ದೇವೆ. ಆ ದೃಷ್ಟಿಯಿಂದ ಕೆಲಸ ಪ್ರಾರಂಭವಾಗಿದೆ. ಇವರು ಸರಿಯಾದ ಡೀಟೇಲ್ಸ್ ನನಗೆ ಗೊತ್ತಿಲ್ಲ, ಅವ್ರು ಕೊಡಬೇಕಾಗ್ತದೆ. ಏನೇನು ಮಾಡ್ತೀವಿ, ಏನೇನು ಎಸ್ಟಿಮೇಷನು, ಏನೇನು ಆಲ್ಟ್ರೇಷನ್ ಅಂತ ಇರುವಂಥದ್ದು ಕೊಡಬೇಕಾಗ್ತದೆ. ಅದನ್ನು ತಗೊಂಡು ಮುಂದಿನ ದಿನ ಇನ್ನೊಂದು ಸಾರಿ ನಮಗೆ ಪ್ರೆಸ್ಗೆ ಡೀಟೇಲಾಗಿ ಬ್ರೀಫ್ ಮಾಡೋ ಕೆಲಸ ಮಾಡ್ತೇವೆ. ಕೆಲಸ ಪ್ರಾರಂಭ ಆಗಿದೆ. ಏನೇ ಆಗಲಿ ಮಳೆಗಾಲದಲ್ಲಿ ಈ ಕೆಲಸ ಪ್ರಾರಂಭ ಆಗಿದ್ದ ಲೀಕೇಜನ್ನು ಕೂಡ ಸಾಧ್ಯ ಆಗಿದೆ. ಆ ದೃಷ್ಟಿಯಲ್ಲಿ ಹಳೆಯ ರೀತಿಯಲ್ಲೇ ಮಾಡುವಂಥ ಕೆಲಸ ಮಾಡ್ತೇವೆ. ಸಮಾಜದ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಅನುಷ್ಠಾನಕ್ಕೆ ತಂದಿರುವ ಆರೋಗ್ಯ ಅಭಯಹಸ್ತ ಯೋಜನೆಯನ್ನು ಜಿಲ್ಲೆಯ 104 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 1 ವಾರದೊಳಗೆ ಆರಂಭಿಸಲಾಗುವುದೆಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆಕೆ ಮಂಜುನಾಥ್ ಕುಮಾರ್ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಂಜುನಾಥ್ ಕುಮಾರ್, ರಾಜ್ಯದಲ್ಲಿ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ವ್ಯಾಪಿಸ್ತಾ ಇದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸುವಲ್ಲಿ ವಿಫಲವಾಗಿದ್ದು, ಅವೈಜ್ಞಾನಿಕವಾಗಿ ಸೀಲ್ ಡೌನ್ ಮಾಡೋ ಮೂಲಕ ಜನಸಾಮಾನ್ಯರ ಮೇಲೆ ಬರೆ ಎಳಿತಾ ಇದೆ ಅಂತ ಆರೋಪಿಸಿದರು. ರಾಜ್ಯ ಸರ್ಕಾರ 4,000 ರೂಪಾಯಿ ಕೋಟಿಯನ್ನು ಕೋವಿಡ್ ಪರಿಸ್ಥಿತಿಗಾಗಿ ಖರ್ಚು ಮಾಡಿದ್ದು 3,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಎಸಗಿರುವುದನ್ನು ಕಾಂಗ್ರೆಸ್ ನಾಯಕರು ಬಹಿರಂಗಗೊಳಿಸಿದ್ದು, ರೋಗಿಗಳ ಹಣದಲ್ಲಿ ಬಿಜೆಪಿ ಆಡಳಿತ ನಡೆಸ್ತಾ ಇದೆ. ಬಿಜೆಪಿ ಸರ್ಕಾರದ ದುರಾಡಳಿತಕ್ಕೆ ಇದು ಕೈಗನ್ನಡಿ ಅಂತ ಕಿಡಿಕಾರಿದ್ರು. ಕೊರೋನಾ ವೈರಸ್ಗೆ ಔಷಧಿ ಇಲ್ಲ, ಆದರೆ 5 ದಿನದೊಳಗೆ ಸೋಂಕಿತನಿಗೆ ಸೂಕ್ತ ಚಿಕಿತ್ಸೆ ನೀಡದೆ ಬಿಡುಗಡೆಗೊಳಿಸ್ತಾ ಇರುವುದು ಸರಿಯಲ್ಲ. ನಾಮಕಾವಸ್ಥೆಗೆ ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡು ಪರೀಕ್ಷೆ ಕೂಡ ನಡೆಸದೆ ನೆಗೆಟಿವ್ ವರದಿ ಬಾರದೆ ಬಿಡುಗಡೆಗೊಳಿಸ್ತಾ ಇರುವ ಕ್ರಮ ಸರಿಯಲ್ಲ. ಸೋಂಕಿತ ವಾಸ ಮಾಡ್ತಾ ಇದ್ದ ಮನೆಗಳ ಸುತ್ತಮುತ್ತ ಸೀಲ್ ಡೌನ್ ಮಾಡ್ತಾ ಇರುವ ಕ್ರಮ ಕೂಡ ಅವೈಜ್ಞಾನಿಕವಾಗಿದೆ ಎಂದು ಆರೋಪಿಸಿದರು. ಯಾಕೆ ನಮಗೆ ಗುಮಾನ ಇದೆ ಕೊರೋನಾ ವಿಚಾರಕ್ಕೆ ಅಂತ ನಮಗೆ ವ್ಯಕ್ತ ಪಾಸಿಟಿವ್ ಬರ್ತದೆ. ಯಾರಿಗೂ ಯಾವ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇದ್ದವ್ರಿಗೂ ಕೂಡ ಬರ್ತದೆ. ಬಂದ ನಂತರ ಒಂದು ಕಡೆ ಹೇಳ್ತಾರೆ ಕೊರೋನಾಕ್ಕೆ ಔಷಧಿ ಇಲ್ಲ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಸೀಲ್ ಡೌನ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಅವೈಜ್ಞಾನಿಕವಾಗಿ ಪೂರ್ವ ತಯಾರಿ ಇಲ್ಲದೆ
14 ದಿವಸಗಳು ಆ ಸೀಲ್ ಡೌನ್ ಆಗುವಂಥ ಸಂದರ್ಭದಲ್ಲಿ ಅವರು ಹೊರಗಡೆ ಬರೋಣಗಿಲ್ಲ, ಅವ್ರಿಗೆ ಆಹಾರ ಇದೆಯಾ, ದಿನನಿತ್ಯ ಬಳಕೆಯ ವಸ್ತುಗಳಿದೆಯಾ, ಇತ್ಯಾದಿ ವೆಚ್ಚಗಳಿಗೆ ಒಂಥರ ಹಣ ಇದೆಯಾ ಅನ್ನುವಂಥ ಮಾಹಿತಿಯನ್ನು ತೆಗೆದುಕೊಳ್ಳುತ್ತೆ. ಆ ಸೌಲಭ್ಯವನ್ನು ಕೂಡ ಒದಗಿಸ್ತದೆ. ದಿಢೀರ್ನೆ ಪ್ರಾಣಿಗಳ ರೀತಿಯಲ್ಲಿ ಕ್ರಮವಲ್ಲದ ರೀತಿಯಲ್ಲಿ ಮಾಡಿರುವಂಥದ್ದು ವಿಷಾದನೀಯ. ಔಷಧೋಪಚಾರ ಅದರಲ್ಲಿ 2,000 ಕೋಟಿಗೂ ಮಿಗಿಲಾಗಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದನ್ನು ದಾಖಲೆ ಸಮೇತ ನಾವು ಬಿಡುಗಡೆ ಮಾಡಿದ್ದೇವೆ. ಇದು ಈ ಬಿಜೆಪಿಯ ದುರಾಡಳಿತಕ್ಕೆ ಕೈಗೊಳ್ಳಲಿ ಮತ್ತು ಖಂಡನೀಯ. ನಾವು ಜಿಲ್ಲಾ ಕಾಂಗ್ರೆಸ್ ಕೂಡ ತೀವ್ರ ಖಂಡನೆ. 1616 ಜನರು ಈ ರಾಜ್ಯದಲ್ಲಿ ಮರಣವಾಗಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕೂಡ 5 ಜನ ಸತ್ತಿದ್ದಾರೆ. ಈ ರೋಗಿಗಳ ಹಣವನ್ನು ತಿನ್ನುವಂತ ದುಸ್ಥಿತಿ ಈ ಬಿಜೆಪಿ ಸರ್ಕಾರಕ್ಕೆ ಇರುವಂಥದ್ದು ತಪ್ಪು ಅಂತ ನಾವು ಹೇಳ್ತಕ್ಕಂಥದ್ದು. ಹೋಗುವವರೆಲ್ಲ ಹೋಗ್ಬಿಡಿ, ಹೋಗುವವರೆಲ್ಲ ಹೋಗ್ಬಿಡಿ ಅಂತ ಕಾರಣಕ್ಕಾಗಿ ಬಹುಶಃ ಬ್ಯಾಂಗ್ಳೂರಿನ ಜನತೆಯ ಬಗ್ಗೆ ಕಾಳಜಿ ಅವರಿಗೆ ಇರಬಹುದು, ಬ್ಯಾಂಗ್ಳೂರಿನ ಜನತೆಯ ಬಗ್ಗೆ ಅವರಿಗೆ ಕಾಳಜಿ ಇರಬಹುದು. ಆದರೆ ಗ್ರಾಮೀಣ ಭಾಗದ ಜನತೆಯ ಬಗ್ಗೆ ಕಾಳಜಿ ಬೇಕಲ್ಲ. ಮಾಧುಸ್ವಾಮಿ ಅವರು ನೇರವಾದಂಥ ಮಾತನ್ನು ತುಮಕೂರಿನಲ್ಲಿ ಹೇಳಿದ್ರಲ್ಲ, ಬ್ಯಾಂಗ್ಳೂರಿನಿಂದ ಬಂದವರಿಂದಾಗಿ ಇದು ಈ ರೀತಿ ಆಗಿದೆ. ನಾವು ಅದನ್ನು ಹೇಳಿಕ್ಕೆ ಹೋಗುವುದಿಲ್ಲ. ಬ್ಯಾಂಗ್ಳೂರಿನಿಂದ ಬಂದವರಿಂದಾಗಿಯೇ ಆಗಿದೆ ಅಂತ ನಾವು ದೂಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ. ಬದಲಾಗಿ ಬ್ಯಾಂಗ್ಳೂರಿಂದ ಬರುವವರು ನಮ್ಮವರೇ, ಇಲ್ಲ ಅಂತ ನಾವು ಹೇಳುವುದಿಲ್ಲ. ಆದರೆ ಬರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಅವರ ರೋಗ ಲಕ್ಷಣಗಳನ್ನ ಕಂಡು ಹುಡುಕತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಸ್ಥಳೀಯ ಆಡಳಿತಕ್ಕೆ ಸಮಯಾವಕಾಶ ಕೊಟ್ಟು ನಿರ್ದೇಶನವನ್ನು ಕೊಟ್ಟು ಅವರನ್ನು ಕಲಿಸುತ್ತಿದ್ದೇವೆ. ಒಂದಷ್ಟು ಕಂಟ್ರೋಲ್ ಆಗ್ತಾ ಇತ್ತು ಅನ್ನೋ ಭಾವನೆ ನಮಗೆ. ಹಾಗಾಗಿ ಇದನ್ನು ಪಾಲಿಸದೇ ಇರುವ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಎಡವಿದೆ ಅನ್ನುವಂಥದ್ದನ್ನು ನೇರವಾಗಿ ಈ ಸಂದರ್ಭದಲ್ಲಿ ಅವರಿಗೆ ಆಪಾದನೆಯನ್ನು ಮಾಡ್ತಾ ಇದ್ದೇವೆ. ಗೋಷ್ಠಿಯಲ್ಲಿ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಪ್ಪು ರವೀಂದ್ರ, ನಗರಾಧ್ಯಕ್ಷ ಅಬ್ದುಲ್ ರಜಾಕ್, ಸಾಮಾಜಿಕ ಜಾಲತಾಣ ಘಟಕದ ಸಂಚಾಲಕ ಸೂರಜ್, ಪ್ರಮುಖ ತೆನ್ನಿರ ಮೈನಾ ಹಾಜರಿದ್ದರು. ಕೋವಿಡ್ ಸಂಬಂಧ ರಾಜ್ಯದಲ್ಲಿ ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ವಿರೋಧ ಪಕ್ಷವಾದ ಕಾಂಗ್ರೆಸ್ ಮುಖಂಡರು ಆರೋಪಿಸಿದ್ದು, ಸತ್ಯಾಸತ್ಯತೆ ತಿಳಿಯಲು ಇಡೀ ಪ್ರಕರಣವೊಂದ ರಾಜ್ಯ ಸರ್ಕಾರ ತನಿಖೆಗೆ ವಹಿಸಬೇಕೆಂದು ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಒತ್ತಾಯಿಸಿದರು. ನಗರದ ಹಳೆ ಕೋಟೆ ವೀಕ್ಷಣೆಯ ಬಳಿಕ ಮಾತನಾಡಿದ ಅವರು, ವಿರೋಧ ಪಕ್ಷದವರು ಸರಿಯಾದ ದಾಖಲೆಗಳೊಂದಿಗೆ ಆರೋಪ ಮಾಡಬೇಕು. ಕೇವಲ 600 ಕೋಟಿಯಷ್ಟು ಹಣ ಖರ್ಚು ಮಾಡಿದ್ದೇವೆ ಎಂದು ಸಚಿವರು ಹೇಳಿದ್ದಾರೆ. ವಿರೋಧ ಪಕ್ಷದವರು 4,000 ಕೋಟಿಯಷ್ಟು ಖರ್ಚಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ಹೀಗಿರುವಾಗ ಸತ್ಯಾಸತ್ಯತೆ ಅರಿಯಲು ತನಿಖೆ ಅಗತ್ಯವಾಗಿದೆ. ನ್ಯಾಯಾಂಗ ತನಿಖೆಯೇ ಆಗಲಿ ಅಂತ ಅಪ್ಪಚ್ಚು ರಂಜನ್ ಹೇಳಿದರು. ಕೋವಿಡ್ ವಿಚಾರದಲ್ಲಿ ಹಣ ದುರುಪಯೋಗ ನಡೆದಿದ್ರೆ ಅಂಥವರನ್ನ ನೇಣಿಗೆ ಹಾಕುವ ಕೆಲಸವೂ ಆಗಬೇಕು. ಆದರೆ ತನಗೆ ತಿಳಿದಿರುವ ಮಟ್ಟಿಗೆ ಯಾವುದೇ ಅವ್ಯವಹಾರ ನಡೆದಿಲ್ಲ ಅಂತ ಹೇಳಿದರು. ಪಾಲಿಟಿಕ್ಸ್ ನಿನ್ನೆ ವಿರೋಧ ಪಕ್ಷದವರು ಆರೋಪ ಮಾಡಿದ್ದಾರೆ, ನಿಮ್ಮವರು ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಇಂಥ ಟೈಮಲ್ಲಿ ಈ ರೀತಿ ಆಗ್ತಿರುವಂಥದ್ದು ಯಾವ ರೀತಿ ಇದಾಗ್ತದೆ ನೋಡಿ. ಒಂದು ರೀತಿಯಲ್ಲಿ ಆಡಳಿತ ಪಕ್ಷದವರು ಎಲ್ಲ ದಾಖಲಾತಿಗಳನ್ನು ಇಡಬೇಕಾಗ್ತದೆ. ಕೆಲವು ದಾಖಲಾತಿಗಳನ್ನು ಇಟ್ಟಿದ್ದಾರೆ. ವಿರೋಧ ಪಕ್ಷದವರು ಯಾವುದೇ ಆರೋಪ ಮಾಡಬೇಕಾದ್ರೆ ಸರಿಯಾದ ದಾಖಲೆಗಳನ್ನು ಇಟ್ಕೊಂಡು ಮಾಡಬೇಕಾಗ್ತದೆ. ನನಗೆ ನಿಮ್ಮ ಟಿ ವಿಯಲ್ಲೇ ನೋಡಿದಾಗ ನನಗೆ ಗೊತ್ತಿರುವಂಥದ್ದು. ಟಿ ವಿಯಲ್ಲಿ ನೋಡಿದಾಗ ನಾವು ಸುಮಾರು 600 ಚಿಲ್ಲರೆ ಕೋಟಿ ರೂಪಾಯಿನ ನಾವು ಖರ್ಚು ಮಾಡಿದ್ದೇವೆ, ಅಷ್ಟು ಬಿಲ್ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಇವರು 4,000 ಚಿಲ್ಲರೆ ಕೋಟಿ ರೂಪಾಯಿನ ಖರ್ಚು ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಯಾವುದು ಸತ್ಯ ಯಾವುದು ಈ ನಿಜ ಅಂತ ಹೇಳೋದಕ್ಕೆ ಒಂದು ಎನ್ಕ್ವೈರಿನೇ ಸ್ಟಾರ್ಟ್ ಮಾಡಿಬಿಟ್ರೆ ಒಳ್ಳೆಯದು. ನ್ಯಾಯಾಂಗ ತನಿಖೆ ಆಗಲಿ ಅಂತ ಹೇಳಿದ್ದಾರೆ. ನ್ಯಾಯಾಂಗ ತನಿಖೆ ಅಂದರೆ ಧೈರ್ಯವಾಗಿ ಕೊಡ್ಬೋದಲ್ಲ. ನ್ಯಾಯಾಂಗ ತನಿಖೆ ಮಾಡಿ ಏನು ಯಾರದು ಇಂಥ ಸಂದರ್ಭದಲ್ಲಿ ದುರುಪಯೋಗ ಮಾಡಿದರೆ ಅಂಥವ್ರನ್ನ ಏನಾಕೊಂಡ ಕೆಲಸ ಮಾಡಬೇಕಾಗ್ತದೆ. ಆದರೆ ನನಗೆ ತಿಳಿದ ಮಟ್ಟಿಗೆ ಯಾವುದೇ ದುರುಪಯೋಗ ಆಗಿಲ್ಲ. 600 ಚಿಲ್ಲರೆ ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಹೇಳಿದ್ರೆ ಇವರು 4,000 ಕೋಟಿ ರೂಪಾಯಿಯನ್ನು ತೋರಿಸ್ತಾ ಇದ್ದಾರೆ. ಇದು ಸತ್ಯಕ್ಕೆ ದೂರವಾಗಿರುವುದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಬೊಮ್ಮಾಯಿ ಅವರು ಯಾವ ಕಾರಣಕ್ಕೂ ತನಿಖೆ ಮಾಡಲ್ಲ, ಅದು ಆರೋಪನೆ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ನೀವು ತನಿಖೆ ಮಾಡಲಿ ಅಂತ ಹೇಳ್ತಾ ಇದ್ದೀರಿ. ನಾನು ತನಿಖೆ ಮಾಡಲಿ ಅಂತ ಹೇಳ್ತೀನಿ. ತನಿಖೆ ಮಾಡಬೇಕು.
ಯಾರಾದರೂ ಆರೋಪ ಮಾಡಿದಾಗ ತನಿಖೆ ಮಾಡೋದು ಸಹಜ. ನಾವು ವೈಟ್ ಆ್ಯಂಡ್ ಬ್ಲ್ಯಾಕ್ ಆಗಿ ಇಡಬೇಕಾಗ್ತಲ್ಲ, ತನಿಖೆ ಮಾಡಬೇಕು ಅಂತ ನನ್ನದು ಒತ್ತಾಯ. ಕುಮಾರಸ್ವಾಮಿ ಅವರು ಹೇಳಿದರೆ ಈ ಟೈಮಲ್ಲಿ ಬೇಕಾ ಈ ಕೆಸರಚಾಟ ಅಂತ ಹೇಳಿ ಮಾಡಿದ್ದಾರೆ. ನೋಡಿ, ಈ ಟೈಮಲ್ಲಿ ಕೆಸರಚಾಟ ಬೇಕಾಗಿರಲಿಲ್ಲ, ಆದರೆ ದುರುಪಯೋಗ ಆಗಿಬಿಟ್ಟಿದೆ ಅಂತ ಹೇಳೋದಿದ್ರೆ ತನಿಖೆ ಆಗಲಿ. ತನಿಖೆಗೆ ಯಾಕೆ ಹಿಂದೇಟು ಹೇಳಬೇಕು? ಯಾರು ಹಿಂದೇಟು ಹೇಳೋದು ಪ್ರಶ್ನೆ ಬರೋದಿಲ್ಲ. ತನಿಖೆ ಆಗೋದು ಒಂದು ತೊಂದರೆ. ಸಿಟ್ಟಿಂಗ್ ಜಡ್ಜೆ ಮೂಲಕ ಆಗಬೇಕು ಅಂತೀರಾ ಅಥವಾ ಅದು ಸರ್ಕಾರ ತೀರ್ಮಾನ ಮಾಡ್ತಾರೆ ಏನು ಅಂತೇಳಿ. ಅವ್ರು ಹೇಳಿದಾಗೆ ತನಿಖೆ ಆಗಬೇಕು ಅಂತಿಲ್ಲ. ಅವರು ಸರ್ಕಾರ ಇಲ್ಲದೆ ಸರ್ಕಾರ ಕೂತು ತೀರ್ಮಾನ ಮಾಡಿ ತನಿಖೆ ಮಾಡುವಂಥ ಕೆಲಸ ಮಾಡ್ತಾರೆ. ಸತ್ಯ ಹೊರಗಡೆ ಬರಬೇಕು, ಜನರಿಗೆ ತಪ್ಪು ಮಾಹಿತಿ ಹೋಗಬಾರ್ದು, ಇಷ್ಟೇ. ಶನಿವಾರ ಸಂತೆ ವ್ಯಾಪ್ತಿಯ ಆಲೂರು ಸಿದ್ದಾಪುರದಲ್ಲಿ ಮಲ್ಲೇಶ್ವರ ರೋಟರಿ ಕ್ಲಬ್ ಪದಗ್ರಹಣ ಕಾರ್ಯಕ್ರಮ ಶನಿವಾರ ನಡೆಯಿತು. ಈ ಸಂದರ್ಭ ಸೋಮವಾರಪೇಟೆ ರೋಟರಿ ಕ್ಲಬ್ನ ಎಂಪಿಎಚ್ಎಫ್ ಸಹಾಯಕ ಗವರ್ನರ್ ಪಿಕೆ ರವಿ ಮಾತನಾಡಿ, ರೋಟರಿಯಲ್ಲಿ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಆರೋಗ್ಯ ಕಾಳಜಿ ಕಾರ್ಯಕ್ರಮ, ಗಿಡ ನೆಡುವುದು, ಶುಚಿತ್ವ ಮತ್ತು ಪರಿಸರ ಉಳಿಸುವ ಬಗ್ಗೆ ಕರ್ತವ್ಯ ನಿರ್ವಹಿಸಬೇಕಾಗಿದೆ. ಮಕ್ಕಳಿಗೆ ಕೊರೋನಾ ನಿಯಂತ್ರಣದ ಬಗ್ಗೆ ಹೆಚ್ಚು ಕೆಲಸ ನಿರ್ವಹಿಸಬೇಕೆಂದು ಸಲಹೆ ಮಾಡಿದರು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಮಾಜಮುಖಿ ಕೆಲಸ ನಿರ್ವಹಿಸ್ತಾ ಇರುವ ಸಂಸ್ಥೆ ರೋಟರಿ ಸಂಸ್ಥೆ ಎಂದರು. ನಾವು ಮಾಸ್ಕ್ ಅನ್ನು ಉಪಯೋಗಿಸೋದು, ಸ್ಯಾನಿಟೈಸೇಷನ್ ಮಾಡ್ಕೊಳ್ಳುವಂಥದ್ದು, ಈಗಾಗಲೇ ನಮಗೆ ಅದರ ಕಾಳಜಿ ಏನು ಅಂತ ಈಗ ಗೊತ್ತಾಗಿದೆ. ಈಗ ಅದು ಮಕ್ಕಳಿಗೆ ಆ ಲೆವೆಲ್ ತಿಳಿಸಿದಾಗ ಅವರು ಬೆಳೆಯುವ ಮಕ್ಕಳು ಪುನಃ ಅದನ್ನ ಸಮಾಜದಲ್ಲಿ ತೊಡಗಿಸ್ಕೊಳ್ತಾರೆ. ಮೂರನೇದಾಗಿ ಫಸ್ಟ್ ಏಡ್ ಟ್ರೈನಿಂಗ್ ಅಂತೇಳಿ, ಇದರಲ್ಲಿ ಫಾರ್ ಸ್ಕೂಲ್ಸ್, ಕಾಲೇಜಸ್ ಅಂಡ್ ಪಬ್ಲಿಕ್ಸ್ಗೆ ಅದನ್ನ ನಾವು ಫಸ್ಟ್ ಏಡ್ ಅಂತ ಹೇಳಿದ್ರೆ, ಈಗ ನಮ್ಮ ಊರಿನಲ್ಲಿ ಈಗ ಸಡನ್ ಈಗ ಗೊತ್ತಿರುವ ಹಾಗೆ ಏನಾದರೂ ಈಗ ಸಡನ್ ಆಗಿ ಏನಾದರೂ ಯಾರು ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳಿ ಒಂದು ಉದಾಹರಣೆ ಕೇಳೋದು, ಆದಾಗ ನಾವು ಫಸ್ಟ್ ಏಡ್ ನಮಗೆ ಯಾರು ಗೊತ್ತಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ. ಅವರ ಜೀವಕ್ಕೆ ಅಪಾಯ ತಂದೊಡ್ಡುವಂತ ಪರಿಸ್ಥಿತಿ ಇದೆ. ಇದನ್ನು ಮನಗಂಡು ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ರೆಡ್ ಕ್ರಾಸ್ ಜೊತೆಯಲ್ಲಿ ಕೈ ಜೋಡಿಸಿಕೊಂಡು ನಿಮಗೆ ನಮ್ಮ ಕ್ಲಬ್ನಲ್ಲಿ ಒಂದು ಕಳಿಸುವಂಥದ್ದು, ಅದರ ಟ್ರೈನಿಂಗ್ ಅನ್ನು ಸಹ ನೀವು ಪಡೆಯಬಹುದಾಗಿದೆ ಈ ವರ್ಷ. ಅದಲ್ಲದೆ ಇನ್ನೊಂದು ಮಿನಿ ಪ್ರಾಜೆಕ್ಟ್ ಅಂತೇಳಿ ಈ ಸಲ ಟ್ರೀ ಪ್ಲಾಂಟೇಶನ್ ನಾವು ನಮ್ಮ ಡಿಸ್ಟಿಕ್ 3181 ಡಿಸ್ಟಿಕ್ನಲ್ಲಿ ಟೋಟಲ್ ನಮ್ಮಲ್ಲಿ ಇರುವಂತಹ ಕ್ಲಬ್ಗಳಿಗೆ 5 ಲಕ್ಷ ಗಿಡಗಳನ್ನು ನೆಡುವಂಥದ್ದು, ಅಂದ್ರೆ ಎನ್ವೈರನ್ಮೆಂಟಲ್ ಇದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಿದ್ದು. ನಾವು ಈ ಮೊದಲಿಂದಲೂ ನಾವು ನಮ್ಮ ರೋಟರಿ ಸಂಸ್ಥೆಯಲ್ಲಿ ವನ ಮಹೋತ್ಸವ ಮಾಡ್ಕೊಂಡು ಬಂದಿದ್ದೇವೆ. ಈ ವರ್ಷ ಏನ್ ಮಾಡಿದ್ದಾರೆ ಅಂದ್ರೆ, ಪ್ರತಿ ಕ್ಲಬ್ಗಳು ಮಿನಿಮಮ್ 6,000 ಗಿಡಗಳನ್ನು ನೆಡುವಂತ ಕಾರ್ಯಕ್ರಮಗಳನ್ನ ಟಾರ್ಗೆಟ್ ಕೊಟ್ಟಿದ್ದಾರೆ. ಅದು ನೀಡುವಂಥದ್ದನ್ನ ನಾನು ಮೊನ್ನೆ ತಾನೇ ರೇಂಜ್ ಹತ್ರ ಮಾತಾಡಿದೆ. ಅವರು ಸಹ ನಿಮಗೆ ಏನ್ ಬೇಕು ಸಪೋರ್ಟ್ ನಾವು ಮಾಡ್ತೀವಿ ಅಂತ ಹೇಳಿದ್ದೇವೆ. ನಿಮ್ಮ ಝೋನಿಗೆ ಬರುವ ಎಲ್ಲಾ ಕ್ಲಬ್ಗಳಿಗೆ 6,000 ಅಲ್ಲ 10,000 ಬೇಕಾದ್ರೆ ಕೊಡ್ತೇನೆ. ಆದರೆ ಪ್ರೊಟೆಕ್ಷನ್ ಇಂಪಾರ್ಟೆಂಟ್. ಜಿಲ್ಲಾ ಗವರ್ನರ್ ಸುರೇಶ್ ಚಂಗಪ್ಪ ಮಾತನಾಡಿ, ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ರೋಟರಿ ಸಂಸ್ಥೆ ಮಹತ್ವದ ಪಾತ್ರ ವಹಿಸಿದೆ. ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಲು ಮುಂದಾಗಬೇಕಿದೆ ಎಂದರು. ಆ ಸಮಿತಿಯಲ್ಲಿ 70% ರೊಟೇರಿಯನ್ಸ್ ಇದ್ರು. ಆದ್ರಿಂದ ರೋಟರಿ ಸಂಸ್ಥೆಯ ಬಗ್ಗೆ ಇಡೀ ವಿಶ್ವದಲ್ಲೇ ಅಷ್ಟೊಂದು ಉತ್ತಮವಾದಂತಹ ಒಂದು ಒಪಿನಿಯನ್ ಇದೆ. ಆದ್ರಿಂದ ಅಂತಹ ಒಂದು ಸಂಸ್ಥೆಗೆ ನೀವು ಮೆಂಬರ್ ಆಗಿದ್ದೀರಾ ಅಂತ ಹೇಳಿದ್ರೆ ತುಂಬಾ ಎಲ್ಲರೂ ಕೂಡ ಹೆಮ್ಮೆ ಪಟ್ಟುಕೊಳ್ಳುವಂತಹ ವಿಚಾರ ಆಗಿದೆ. ಮತ್ತೆ ಈ ಸಂಸ್ಥೆಯಿಂದ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕವಾಗಿ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮ. ಆ ಜಾಗೃತಿ ಮೂಡಿಸುವಾಗ ಇನ್ನೊಬ್ಬ ಸಹೋದ್ಯೋಗಿಗೆ ಆಗಲಿ ಅಥವಾ ಪ್ರಜೆಗಳಿಗೆ ಆಗಲಿ ಯಾವುದೇ ರೀತಿಯ ಒಂದು ಸಂಕೋಚ ಆಗದೇ ಇರುವ ಹಾಗೆ, ನೋವು ಬರದಿರುವ ಹಾಗೆ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ನ್ಯೂನತೆಗಳು ಅಥವಾ ತಪ್ಪುಗಳು ಏನಿದ್ರು ಕೂಡ ಅದನ್ನು ಸರಿಪಡಿಸಿಕೊಂಡು ಹೋಗುವಂತಹ ಒಂದು ಉತ್ತಮವಾದ ಸಂಸ್ಥೆ ರೋಟರಿ ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗಿದೆ. ಇದೇ ಸಂದರ್ಭ ನೂತನ ಅಧ್ಯಕ್ಷರಾಗಿ ಪಿಎಚ್ಎಫ್ ರಾಮಣ್ಣ, ಕಾರ್ಯದರ್ಶಿಯಾಗಿ ತ್ಯಾಗರಾಜ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು. ವೇದಿಕೆಯಲ್ಲಿ ನಿರ್ಗಮಿತ ಅಧ್ಯಕ್ಷ ತಮ್ಮಯ್ಯ, ಕಾರ್ಯದರ್ಶಿ ಸಂಪತ್, ಜಾಕೂಬ್ ಇತರರು ಹಾಜರಿದ್ದರು. ವಿರಾಜಪೇಟೆ ತಾಲೂಕಿನ ಕೆ ಬಾಡಗ ಗ್ರಾಮದಲ್ಲಿ ಶುಕ್ರವಾರ ಹುಲಿ ದಾಳಿಗೆ ಹಸುವೊಂದು ಬಲಿಯಾಗಿದೆ. ಕುಟ್ಟ ಬಾಡಗದಲ್ಲಿ ಮುಕ್ಕಾಟಿರ ರಮೇಶ್ ಅವರ ಗರ್ಭಿಣಿ ಹಸುವನ್ನ ಹುಲಿ ದಾಳಿ ನಡೆಸಿ ದನಕಾಯುವವರು ಕಂಡು ಬೊಬ್ಬೆ ಹಾಕಿದಾಗ ಹುಲಿ ಹಸುವನ್ನು ಬಿಟ್ಟು ಪರಾರಿಯಾಗಿದೆ. ಹುಲಿ ದಾಳಿಯ ಪರಿಣಾಮ ಹಸು ಸಾವನ್ನಪ್ಪಿದ್ದು, ಸ್ಥಳಕ್ಕೆ ಬಿಜೆಪಿ ತಾಲೂಕು ಕೃಷಿ ಮೋರ್ಚಾದ ಉಪಾಧ್ಯಕ್ಷ ಚಟ್ಟಮಾಡ ಅನಿಲ್ ಅವರು ಭೇಟಿ ಮಾಡಿ ಸ್ಥಳಕ್ಕೆ ಅರಣ್ಯಾಧಿಕಾರಿಯನ್ನ ಕರೆಸಿ ತೀವ್ರ ತರಾಟೆಗೆ ತೆಗೆದುಕೊಂಡರು. ನಾಗರಹೊಳೆ ಅರಣ್ಯಾಧಿಕಾರಿ ಕಾಂತರಾಜು ಅವರ ಜೊತೆ ವಿರಾಜಪೇಟೆ ತಾಲೂಕು ಬಿಜೆಪಿ ಕೃಷಿ ಮೋರ್ಚಾ ಅಧ್ಯಕ್ಷ ಕಟ್ಟೇರ ಈಶ್ವರ ತಿಮ್ಮಯ್ಯ ಮಾತನಾಡುವ ಸಂದರ್ಭದಲ್ಲಿ, ಇಂದು ಸಿಸಿ ಕ್ಯಾಮೆರಾವನ್ನು ಅಳವಡಿಸುತ್ತೇವೆ. ಈಗಾಗಲೇ ಈ ಭಾಗದಲ್ಲಿ ಹುಲಿ ದಾಳಿ 4 ರಿಂದ 5 ಬಾರಿಯಾಗಿದ್ದು, ಸರ್ಕಾರಕ್ಕೆ ಹುಲಿ ಹಿಡಿಯಲು ಅನುಮತಿ ನೀಡಬೇಕೆಂದು ಕೋರಿ ಈಗಾಗಲೇ ಪತ್ರ ಬರೆದಿದ್ದೇವೆ. ಇದು ಸಿಸಿ ಕ್ಯಾಮೆರಾದಲ್ಲಿ ಅದೇ ಹುಲಿಯಾಗಿ ಪತ್ತೆಯಾದಲ್ಲಿ ಮತ್ತೊಮ್ಮೆ ಹಿಡಿಯಲು ಪತ್ರ ಬರೆಯುತ್ತೇವೆ.
ನಾವು ಹುಲಿ ಹಿಡಿಯಲು ಎಲ್ಲ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ಭರವಸೆ ನೀಡಿದರು. ನಮ್ಮ ಈ ಗ್ರಾಮದಲ್ಲಿ ಈಗ ಹುಲಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ ನಾವು ಅಂದಾಜಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ, ಬೆಳಿಗ್ಗೆ ನಮ್ಮ ಮುಕ್ಕಟ್ಟು ರಮೇಶಣ್ಣ ಅವ್ರದ್ದು ಏನು ಹಸಿದೆ ಅದನ್ನು ಗಬ್ಬದಾಸು ಇದು ಮೇಯೋ ಸಂದರ್ಭದಲ್ಲಿ ಅವರು ಡೈರೆಕ್ಟ್ ಆಗಿ ನಮ್ಮ ಇವರೇ ದನಕ ಇವರೇ ಕಂಡು ಇದನ್ನ ಇದು ಮಾಡಿ ಓಡಿಸಿ ಅಲ್ಲಿಂದ ಇದು ಮಾಡಿದ್ದಾರೆ, ಬಚಾವ್ ಮಾಡಿದ್ದಾರೆ. ಆದರೂ ಬಚಾವ್ ಆಗಲಿಲ್ಲ, ಅದು ಸಾವನ್ನಪ್ಪಿದೆ. ಈ ಸಂದರ್ಭದಲ್ಲಿ ಇವರಿಗೆ ಭಾರಿ ನಷ್ಟ ಉಂಟಾಗಿದೆ. ನಮ್ಮ ರೈತರಾದಂಥ ಹಾಗೂ ಫಾರೆಸ್ಟ್ ಪ್ರೊಫೆಸರ್ ಸಹ ಫಾರೆಸ್ಟ್ ಕಾಲೇಜು ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಿದಂಥ ಇವರು ಇದ್ದಾರೆ. ಈಗ ಈ ಸಂದರ್ಭದಲ್ಲಿ ಈ ಬಾಡಗ ಗ್ರಾಮಕ್ಕೆ ಭಾರಿ ತೊಂದರೆ ಆಗುವ ಸೂಚನೆಗಳು ಕಂಡುಬರ್ತಾ ಇದೆ. ಇದರಿಂದ ರೈತರಿಗೂ ಭಾರಿ ನಷ್ಟ ಆಗುವಂಥ ಇದಿದೆ. ಸರ್ಕಾರ ಈಗ ಏನು 10,000ದ ಒಂದು ಪರಿಹಾರವನ್ನು ಕೊಡ್ತಾ ಇದೆ, ಅದು ಏನೇನು ಸಾಕಾಗುವುದಿಲ್ಲ. ಅದಕ್ಕಾಗಿ ತಾವು ಏನು ನಿಮ್ಮ ಮೇಲಾಧಿಕಾರಿಗೆ, ರೇಂಜರ್ ಆಗಲಿ ಅದಕ್ಕಿಂತ ಮೇಲಾಧಿಕಾರಿಗೆ ತಿಳಿಸಿ ಇದಕ್ಕೆ ಹೆಚ್ಚಿನ ಮೊತ್ತವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಿಮ್ಮ ಡಿಪಾರ್ಟ್ಮೆಂಟ್ ಥ್ರೂ ಮಾಡಿಸಬೇಕು. ಇದಕ್ಕೆ ನಮ್ಮ ಒತ್ತಾಯ ಇದೆ. ನಾವು ನಮ್ಮ MLA ಸಾಹೇಬ್ರ ಜೊತೆ ಆಗಲಿ ನಮ್ಮ MLA ಸಾಹೇಬ್ರ ಮೂಲಕ ಮುಂದಿನ ದಿನಗಳಲ್ಲಿ ಮಾತಾಡುವಂಥ ವ್ಯವಸ್ಥೆಯನ್ನು, ಸರ್ಕಾರದ ಮಟ್ಟದಲ್ಲಿ ಮಾತಾಡುವಂಥ ವ್ಯವಸ್ಥೆಯು ಅವರು ಮಾಡ್ತಾರೆ. ನೀವು ಇದನ್ನು ಒಂದು ಗಂಭೀರವಾಗಿ ಪರಿಗಣಿಸಿ, ಇದೇನು ಈಗ ಇದನ್ನು ಈ ಹಸುವನ್ನು ಹಿಡಿದಂಥ ಈ ಸಂದರ್ಭದಲ್ಲಿ ಆ ಹುಲಿಯನ್ನು ಹಿಡಿಯುವಂಥ ಒಂದು ಕಾರ್ಯಾಚರಣೆ ಮಾಡಿ ಅದನ್ನು ಹಿಡಿಯುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಈ ಭಾಗದ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ಕ್ರಮವನ್ನು ಜರುಗಿಸಬೇಕು ಅಂತ ಈ ಮೂಲಕ ನಾನು ಭಾರತೀಯ ಜನತಾ ಪಕ್ಷದ ಕೃಷಿ ಮೋರ್ಚಾದ ಉಪಾಧ್ಯಕ್ಷನಾಗಿ ನಿಮಗೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನೀವು ನಮಗೆ ಆಶ್ವಾಸನೆ ಕೊಡಬೇಕು, ಏನು ನಿಮ್ಮ ಅಭಿಪ್ರಾಯನ ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಒಂದು ಜನವರಿ ಫೆಬ್ರವರಿ ತಿಂಗಳಿಂದ ಈ ಭಾಗದಲ್ಲಿ ಸ್ವಲ್ಪ ಕಾಟ ಇತ್ತು, ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿತ್ತು. ಈಗ ಮತ್ತೆ ಈ ಇನ್ಸಿಡೆಂಟ್ ಆಗಿದೆ. ನಾವು ನಮ್ಮ ಮೇಲಧಿಕಾರಿಗೆ ಖಂಡಿತ ತಿಳಿಸಿ ನಿಮಗಿರೋ ಸಮಸ್ಯೆನ ಅವ್ರಿಗೆ ವರದಿ ಮಾಡಿ ಆದಷ್ಟು ಬೇಗ ಇವತ್ತು ಸಂಜೆನೇ ಈಗ ಪೋಸ್ಟ್ಮಾರ್ಟಮ್ ಮಾಡಿಸಿ ಕ್ಯಾಮ್ರಾವನ್ನು ಕಟ್ಟಿ ಹುಲಿಯನ್ನು ಟ್ರೇಸ್ ಔಟ್ ಮಾಡಿ ನಮ್ಮ ಏನು ಪ್ರೊಸೀಜರ್ ಇದೆ ಹುಲಿನ ಕ್ಯಾಪ್ಚರ್ ಮಾಡೋದಕ್ಕೆ ಅದನ್ನೆಲ್ಲ ನಾವು ಪ್ರೊಸೀಜರ್ ಮಾಡಿ ಮೇಲಾಧಿಕಾರಿಗಳಿಂದ ಪರ್ಮಿಷನ್ ತೊಗೊಂಡು ಏನು ಪ್ರೊಸೀಜರ್ ಇದೆ ಅದನ್ನು ಮಾಡಿ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇದು ನನ್ನ ಕಡೆಯಿಂದ ಮಾಡುವಂಥ ಕೆಲಸ ನಾನು ಆದಷ್ಟು ಟ್ರೈ ಮಾಡಬೇಕು, ಬಿಡಲೇಬಾರ್ದು. ಖಂಡಿತ ಇದನ್ನ ಹಿಡಿಲೇಬೇಕಂತ ನಾವು ಈ ಮೂಲಕ ನಮ್ಮ ಗ್ರಾಮಸಭೆಗೆ ನಮ್ಮ ರೈತ ಸಮುದಾಯದ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇದು ಬೇರೆ ಗರ್ಭಿಣಿ ಬೇರೆ ಆಗಿದೆ, ಅದು ಭಾರಿ ನಷ್ಟ ಆಗಿದೆ ಇದೆ ಅವರಿಗೆ. ಗರ್ಭಿಣಿ ಬೇರೆ ಆಗಿದೆ, ಅದಕ್ಕಾಗಿ ನೀವು ಅಧಿಕಾರಿಗಳ ಮಟ್ಟದಲ್ಲಿ ಮಾತಾಡಿ ಇದನ್ನ ಜಾಸ್ತಿ ಪರಿಹಾರ ಕೊಡುವಂತ ವ್ಯವಸ್ಥೆಯನ್ನು ಸಹ ಮಾಡಬೇಕು. ಮುಂದಿನ ಜನರಿಗೆ ತೊಂದರೆ ಆಗದ ರೀತಿಯಲ್ಲೂ ವ್ಯವಸ್ಥೆಯನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಿದ್ದೀನಿ. ಕೋವಿಡ್ ಸೋಂಕಿತರು ಇದ್ದ ಕಾರಣ ವಿರಾಜಪೇಟೆಯ ಅಪ್ಪಯ್ಯ ಸ್ವಾಮಿ ರಸ್ತೆಯ ಕೆಲವು ಮನೆಗಳನ್ನು ಸೀಲ್ ಡೌನ್ ಮಾಡಲಾಗಿತ್ತು. ಸೀಲ್ ಡೌನ್ ಆದ ಕಾರಣ ಅಲ್ಲಿನ ನಿವಾಸಿಗಳಿಗೆ ದಿನದ ಅಗತ್ಯ ವಸ್ತುಗಳು ಇಲ್ಲದೆ ತೊಂದರೆಗೆ ಒಳಗಾಗಿದ್ರು. ಇದನ್ನ ಮನಗಂಡ ವಾರ್ಡ್ ನಂಬರ್ 18ರ ಪಟ್ಟಣ ಪಂಚಾಯಿತಿ ಚುನಾಯಿತ ಸದಸ್ಯೆ ಯಶೋಧ ಮಂದಣ್ಣ ಹಾಗೂ ಅವರ ಪತಿ ನಗರ ಬಿಜೆಪಿಯ ಮಾಜಿ ಅಧ್ಯಕ್ಷ ಅನಿಲ್ ಮಂದಣ್ಣ ದಂಪತಿಗಳು ಅಪ್ಪಯ್ಯ ಸ್ವಾಮಿ ರಸ್ತೆಯ ಸುಮಾರು 7 ಮನೆಯ ನಿವಾಸಿಗಳಿಗೆ 15 ದಿನಗಳಿಗಾಗುವಷ್ಟು ಪಡಿತರ ಮತ್ತು ತರಕಾರಿಗಳನ್ನು ವಿತರಣೆ ಮಾಡಿದರು. ಈ ಸಂದರ್ಭ ಅಪ್ಪಯ್ಯ ಸ್ವಾಮಿ ರಸ್ತೆಯ ನಿವಾಸಿಗಳಾದ ಜಾನ್ಸನ್, ನಿಕ್ಸನ್, ಜೂಡಿ, ವಾಸು ಸ್ಥಳದಲ್ಲಿ ಹಾಜರಿದ್ದರು. ಎಲ್ರಿಗೂ ನಮಸ್ಕಾರ. ಇದು ವಾರ್ಡ್ ನಂಬರ್ 18ರಿಂದ ಅಪ್ಪಯ್ಯ ಸ್ವಾಮಿ ರಸ್ತೆಯಿಂದ ಇಲ್ಲಿಯ ಒಂದು ಕುಟುಂಬದ 4 ಜನರಿಗೆ ಕೊರೋನಾ ಆಗಿತ್ತು. ಅದರಲ್ಲಿ 2ರನ್ನ ಮಡಿಕೇರಿ ಆಸ್ಪತ್ರೆಗೆ ಕಳಿಸಿದ್ದಾರೆ, ಇನ್ನಿಬ್ಬರು ಇಲ್ಲೇ ಕ್ವಾರಂಟೈನಲ್ಲಿದ್ದಾರೆ. ಅವರಿಗೆ ಮೊನ್ನೆ ಬೇಕಾಗುವಂಥ ಸಾಮಗ್ರಿಯನ್ನು ನಾವು ಕೊಟ್ಟಿದ್ದೀವಿ. ಇವತ್ತು 7 ಮನೆ ಬೇರೆ ಸೀಲ್ ಡೌನ್ ಆಗಿರುವಂಥ 7 ಮನೆಗಳಿವೆ. ಅವರಿಗೆಲ್ಲರಿಗೂ ನಾವು ಸಾಮಗ್ರಿಯನ್ನು ಇವತ್ತು ಕೊಟ್ಟಿದ್ದೇವೆ. ಏನು ನಾವು ಈಗ ತಲುಪಿಸಿದ್ದೀವಿ 7 ಮನೆಗೆ, ಅದು 15 ದಿವಸಕ್ಕಾಗುವಷ್ಟು ಅಂತ ಕೊಟ್ಟಿದ್ದೀವಿ. ಅವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು, ಅವ್ರ ಹೊರಗೆ ಬರುವಾಗಂಗೆ ನೋಡಿಕೊಳ್ಳೋಕ್ಕೆ ಅವ್ರಿಗೆ ಯಾವುದು ಕಷ್ಟ ಬರದಂಗೆ ನೋಡ್ಕೊಂಡಿದ್ದೀವಿ.
ದಯವಿಟ್ಟು ಜನರು ಅಷ್ಟೇ ಒಳಗೆ ಇದ್ದು ಕ್ವಾರಂಟೈನ್ನ ನೀತಿ ನಿಯಮ ಉಲ್ಲಂಘಿಸದೆ ಒಳ್ಳೆ ರೀತಿಯಲ್ಲಿ ಮಾಡಿ ಅದನ್ನು ಮುಗಿಸಿಕೊಡಬೇಕು ಅಂತ ಹೇಳ್ತೀನಿ. ಕೊರೋನಾ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೆ ಒಳಗಾದ ಕೃಷಿಕ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಘಟಕ ಮತ್ತು ಸಿಐಟಿಯು ನೇತೃತ್ವದಲ್ಲಿ ವಿರಾಜಪೇಟೆಯಲ್ಲಿ ತಹಶೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ಸಂಕಷ್ಟಕ್ಕೆ ಒಳಗಾದ ರೈತರ ಕೂಲಿ ಕಾರ್ಮಿಕರು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಗಳು ಈ ಒಂದು ಇದನ್ನು ಇಟ್ಟುಕೊಂಡೇ ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡ್ತಾ ಇದ್ದಾರೆ. ದೊಡ್ಡ ರೀತಿಯಲ್ಲಿ ವಿಚಾರಗಳನ್ನು ತರ್ತಾ ಇದ್ದಾರೆ. ಭೂ ಕಾಯ್ದೆ ತಿದ್ದುಪಡಿಯನ್ನು ತರ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ಖಾಸಗೀಕರಣ ಸೇರಿದ ಹಲವಾರು ರೀತಿಯಲ್ಲಿ ಕಾರ್ಮಿಕರಿಗೂ ಮತ್ತು ರೈತರಿಗೂ ಎಲ್ಲ ಕಷ್ಟಕರವಾದಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರಗಳು ಈ ವಿಚಾರವನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಸಿಐಟಿ ಸೆಂಟ್ರಲ್ ಆಫ್ ಇಂಡಿಯನ್ ಈ ದಿವಸ ಇಡೀ ರಾಜ್ಯಾದ್ಯಂತ ಕಾರ್ಯಕ್ರಮವನ್ನು ಯೋಚನೆ ಮಾಡಲಾಗಿದೆ. ಅದರ ಭಾಗವಾಗಿ ಕೊಡಗು ಜಿಲ್ಲೆಯಲ್ಲೂ ಕೂಡ 2 ಕಡೆ ಸಮಾನಪಟ್ಟ ತಾಲೂಕಿನಲ್ಲಿ ಇದರ ಭಾಗವಾಗಿ ನಿಮ್ಮ ಮುಖಾಂತರವಾಗಿ ಮಾನ್ಯ ಪ್ರಧಾನಮಂತ್ರಿ ನಾವು ನೋಡ್ರಿ ತಹಶೀಲ್ದಾರರ ಪರವಾಗಿ ಸ್ವೀಕಾರ ಮಾಡಿದ್ದೀನಿ. ಇದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸುವಂತೆ ಕೆಲಸ. ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಐಆರ್ ದುರ್ಗಾ ಪ್ರಸಾದ್ ಅವರು, ದೇಶಾದ್ಯಂತ ಜನತೆ ಒಂದು ಕಡೆ ಆರ್ಥಿಕ ಬಿಕ್ಕಟ್ಟು, ಮತ್ತೊಂದು ಕಡೆ ಕೊರೋನಾ ಸಾಂಕ್ರಾಮಿಕ ಸಂಕಷ್ಟವನ್ನು ಎದುರಿಸ್ತಾ ಇರುವಾಗ ಕೇಂದ್ರ ಸರ್ಕಾರ ಜನತೆಯ ಪರವಾಗಿ ದೇಶದ ಆರ್ಥಿಕ ಸಂಕಷ್ಟ ಮತ್ತು ಆರೋಗ್ಯ ರಕ್ಷಣೆಗೆ ತೊಡಗುವ ಬದಲು ಜನತೆಯಿಂದ ಇನ್ನಷ್ಟು ಸಂಕಷ್ಟದಲ್ಲಿ ಮುಳುಗಿಸಿ ಬಹುರಾಷ್ಟ್ರೀಯ ಕಾರ್ಪೊರೇಟ್ ಕಂಪನಿಗಳ ಲೂಟಿಗೆ ದೇಶವನ್ನು ಮುಕ್ತಗೊಳಿಸಿ ಜನವಿರೋಧಿ ನೀತಿಯನ್ನು ಹೇರ್ತಾ ಇರುವುದು ಖಂಡನೀಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ರಮೇಶ್, ಜಿಲ್ಲಾ ಸಮಿತಿ ಸದಸ್ಯ ಎಂಕೆ ಬಾಪುಟ್ಟಿ, ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಎಸಿ ಸಾಬು, ಸದಸ್ಯ ಖಾಲಿದ್ ಹಾಜರಿದ್ದರು. ಈ ಕೊರೋನಾ ಕಾಯಿಲೆ ಏನು ನಮ್ಮ ದೇಶದಲ್ಲಿ ಇವತ್ತು ವ್ಯಾಪಕವಾಗಿ ಹಬ್ಬಿದೆ, ಕೇಂದ್ರ ಸರ್ಕಾರದ ಅಸಡ್ಡೆಯಿಂದಾಗಿ ಇದು ಹಬ್ಬಿದ್ದು, ಈಗ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸೂಕ್ತ ಸಮಯದಲ್ಲಿ ಸೂಕ್ತ ಕ್ರಮಗಳನ್ನು ತಗೊಳ್ಳೋದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು, ಈಗ ಜನರು ತಮ್ಮ ತಮ್ಮ ಜೀವವನ್ನು ತಾವೇ ರಕ್ಷಿಸಿಕೊಳ್ಳಿ ಅಂತ ಹೇಳಿಬಿಟ್ಟು ಮುಖ್ಯಮಂತ್ರಿಗಳು ಹೇಳುವಂತಹ ಪರಿಸ್ಥಿತಿ ಇವತ್ತಿಗೆ ಬಂದಿದೆ. ಈ ಪರಿಸ್ಥಿತಿಯನ್ನು ಉಪಯೋಗಿಸಿಕೊಂಡು ಇದರಲ್ಲಿ ಇವತ್ತು ತುಂಬ ಕಷ್ಟಕ್ಕೊಳಗಾಗಿರುವವರು ಈ ದೇಶದ ಕಾರ್ಮಿಕರು, ರೈತರು. ಆದರೆ ಅವರ ಸಹಾಯಕ್ಕೆ ನಿಲ್ಲುವುದರ ಬದಲು ಸರ್ಕಾರ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಈ ದೇಶದ ಆಗರ್ಭ ಶ್ರೀಮಂತರಿಗೆ, ದೊಡ್ಡ ದೊಡ್ಡ ಕಂಪನಿಗಳಿಗೆ ಕನ್ಸೆಷನ್ಸ್ ಕೊಡ್ತಾ ಇದ್ದಾರೆ, ಅವರಿಗೆ ಪ್ರೋತ್ಸಾಹಗಳನ್ನು ಕೊಡ್ತಾ ಇದ್ದಾರೆ ಹೊರತು ಜನಸಾಮಾನ್ಯರಿಗೆ ಏನೂ ಮಾಡ್ತಾ ಇದ್ದಾರೆ. ಇದನ್ನು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಈ ಅವಗಣನೆ ಅದನ್ನು ವಿರೋಧಿಸಿಕೊಂಡು ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಸಿಐಟಿ ಸೆಂಟ್ರಲ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕಾರ್ಮಿಕರು ಮತ್ತು ರೈತರು ಒಂದಾಗಿ ಇವತ್ತು ತಮ್ಮ ಬೇಡಿಕೆಗಳನ್ನು ಮಂಡಿಸಿ ಹೋರಾಟ ಕಾರ್ಯಕ್ರಮಗಳನ್ನು ಇವತ್ತು ರಾಜ್ಯದಾದ್ಯಂತ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ನಾವು ಒಂದು ಮನವಿಯನ್ನು ಅರ್ಪಿಸಿದ್ದೇವೆ. ನಮ್ಮ ಬೇಡಿಕೆಗಳು, ಒಂದು ದಿವಸಕ್ಕೆ ಪ್ರತಿಯೊಂದು ಕುಟುಂಬಕ್ಕೆ 7,500 ರೂಪಾಯಿ ಸಹಾಯ ಕೊಡಬೇಕು, ಎಲ್ಲರಿಗೂ ರೇಷನ್ ವ್ಯವಸ್ಥೆಯನ್ನು ಮಾಡಬೇಕು. ಇವತ್ತು ಕೃಷಿಕರಿಗೆ ಅವರ ಉತ್ಪನ್ನಗಳಿಗೆ ನ್ಯಾಯವಾದ ಬೆಲೆ ಇಲ್ಲ, ಸಿಗ್ತಾ ಇಲ್ಲ, ಅವರು ತುಂಬ ಕುಸಿದಿದ್ದಾರೆ. ಆದ್ದರಿಂದ ರೈತರಿಂದ ಅವರ ಉತ್ಪನ್ನಗಳನ್ನು
ಲಾಭದಾಯಕವಾದ ಬೆಳೆಯನ್ನು ಎಲ್ಲಿ ಅದನ್ನು ಸರ್ಕಾರ ಕೊಂಡುಕೊಂಡು ಅದನ್ನು ಪಟ್ಟಣ ಪ್ರದೇಶದಲ್ಲಿ ಜನರಿಗೆ ಹಂಚಬೇಕು. ಭೂಸ್ವಾಧೀನ ಕಾಯ್ದೆಯನ್ನು ಅದನ್ನು ತಡಿಬೇಕು. ಭೂಸ್ವಾಧೀನ ಕಾಯ್ದೆ ಹೇಳ್ತಾರೆ ಸಂಕಷ್ಟದಲ್ಲಿರುವ ರೈತರು ತಮ್ಮ ಭೂಮಿ ಮಾರಿ ದುಡ್ಡು ಮಾಡ್ಬೋದು ಅಂತ. ಸಂಕಷ್ಟದಲ್ಲಿರುವ ರೈತರು ಸಂಕಷ್ಟದಲ್ಲಿ ಯಾಕಿದ್ದಾರೆ ಅಂತಂದರೆ ಅವರ ಉತ್ಪನ್ನಗಳಿಗೆ ನ್ಯಾಯವಾದ ಬೆಲೆ ಸಿಗ್ತಾಯಿದೆ. ಅದರಿಂದ ಭೂಸ್ವಾಧೀನ ಕಾಯ್ದೆಯನ್ನು ರದ್ದು ಮಾಡಬೇಕು. ರೈತರಿಗೆ ನ್ಯಾಯವಾದ ಬೆಲೆಯನ್ನು ಕೊಟ್ಟು ಅವರಿಂದ ಸಾಮಾನುಗಳನ್ನು ಕೊಂಡುಕೊಳ್ಳುವುದರ ಮೂಲಕ ಮತ್ತು ಅವರ ಸಾಲವನ್ನು ಒಮ್ಮೆ ಎಲ್ಲ ಕಂಪ್ಲೀಟ್ ಸಾಲ ಮನ್ನಾ ಮಾಡಬೇಕು. ಸಣ್ಣ ಮತ್ತು ಮಧ್ಯಮ ಬೆಳೆಗಾರರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು. ಮತ್ತು ಇದು ಅವರಿಗೆ ಹೊಸ ಸಾಲವನ್ನು ಅತ್ಯಂತ ಕಡಿಮೆ ದರದಲ್ಲಿ ಸಾಲ ಕೊಡಬೇಕು. ಕಾರ್ಮಿಕರ ಕನಿಷ್ಠ ಕಾನೂನುಗಳನ್ನು ಕೇಂದ್ರ ಸರ್ಕಾರ ರದ್ದುಗೊಳಿಸಿ ಕೊಡುವುದು, ಅದರ ಬದಲು ಅದನ್ನು ಇನ್ನಷ್ಟು ಬಲಗೊಳಿಸಬೇಕು. ಆರ್ಥಿಕ ಬಿಕ್ಕಟ್ಟಿನ ಸ್ಥಿತಿಯಲ್ಲಿ ಕಾರ್ಖಾನೆಗಳು ಮುಚ್ಚಿ ಹೋಗುವುದನ್ನು ತಡೆಯಬೇಕು. ಕೊಡಗಿನಲ್ಲಿ ಆನೆ ಹಾವಳಿ ಕೊಡಗಿನ ರೈತರನ್ನು ರಕ್ಷಿಸಬೇಕು. ಅದಕ್ಕಾಗಿ ಇದರ ಹೈಕೋರ್ಟ್ ಆರ್ಡರನ್ನು ಇವರು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅದನ್ನು ತಕ್ಷಣವೇ ಅವರು ಅದರಲ್ಲಿ ಏನು ಹೇಳಿದೆ ಅದನ್ನು ಅವರು ಅನುಷ್ಠಾನಕ್ಕೆ ತರಬೇಕು. ಮತ್ತು ಕೊಡಗಿನ ರೈತರ ಸಾಕಷ್ಟು ಸಮಸ್ಯೆಗಳು ಇನ್ನೂ ಸಹ ಬಗೆಹರಿದ ಹಾಗೆ ಬಿದ್ದಿವೆ, ನೆನೆಗುದಿಗೆ ಬಿದ್ದಿವೆ. ಅವುಗಳೆಲ್ಲವನ್ನು ತಕ್ಷಣ ಪರಿಹರಿಸಬೇಕು ಅಂಥೇಳಿ ಬೇಡಿಕೆಯನ್ನು ಮಂಡಿಸಿಕೊಂಡು ನಾವು ಈ ಜಂಟಿ ಕಾರ್ಯಕ್ರಮದ ಆಧಾರವಾಗಿ ನಾವು ಇವತ್ತು ಮನವಿಯನ್ನು ಅರ್ಪಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಹೋರಾಟಗಳನ್ನು ತೀಕ್ಷ್ಣಗೊಳಿಸುತ್ತೇವೆ. ಮಡಿಕೇರಿಯ ಐತಿಹಾಸಿಕ ಕೋಟೆಗೆ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಭಾಗ್ಯ ಅಭಿವೃದ್ಧಿ ಕಾರ್ಯವನ್ನು ಪರಿಶೀಲಿಸಿದ ಶಾಸಕ ಅಪ್ಪಚ್ಚು ರಂಜನ್. ಕೋವಿಡ್ ಸಂಬಂಧ ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಬಿಜೆಪಿ ಸರ್ಕಾರ ಅವ್ಯವಹಾರ ನಡೆದಿದ್ರೆ ತನಿಖೆ ಆಗಲಿ, ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಹೇಳಿಕೆ. ಸಿದ್ದಾಪುರದಲ್ಲಿ ಮಲ್ಲೇಶ್ವರ ರೋಟರಿ ಕ್ಲಬ್ ಪದಗ್ರಹಣ. ರೋಟರಿ ಸಂಸ್ಥೆ ಮೂಲಕ ಸಮಾಜಮುಖಿ ಕೆಲಸಕ್ಕೆ ಒತ್ತು ನೀಡುವ ಭರವಸೆ ನೀಡಿದ ಸಹಾಯಕ ಗವರ್ನರ್ ಪಿಕೆ ರವಿ. ಕೃಷಿಕ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ಪ್ರಾಂತ ರೈತ ಸಂಘ ವಿರಾಜಪೇಟೆಯಲ್ಲಿ ಒತ್ತಾಯ. ಸಿಐಟಿಯು ನೇತೃತ್ವದಲ್ಲಿ ವಿರಾಜಪೇಟೆಯಲ್ಲಿ ತಹಶೀಲ್ದಾರರಿಗೆ ಮನವಿ. ವಿರಾಜಪೇಟೆಯ ಬಾಡಗ ಗ್ರಾಮದಲ್ಲಿ ಹುಲಿ ದಾಳಿ. ಅರಣ್ಯ ಇಲಾಖೆಗೆ ಹುಲಿಯಿಂದ ಗ್ರಾಮಸ್ಥರಿಗೆ ರಕ್ಷಣೆ ನೀಡಲು ಬಿಜೆಪಿ ಯುವ ಮೋರ್ಚಾ ಒತ್ತಾಯ. ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಡಿಕೇರಿ. ಇನ್ಫೋಟೈನ್ಮೆಂಟ್ ಪಾರ್ಕ್, ಪರ್ಸನಕಡವು, ಕಣ್ಣೂರ್, ಕೇರಳ. ಶ್ರೀ ಟಾರ್ಪರಿನ್ಸ್, ಅರಸ್ ರೋಡ್, ಮೈಸೂರು. ಶಾರದಾ ಜ್ಯುವೆಲರಿ, ಅರಸ್ ರೋಡ್, ಮೈಸೂರು. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಮೈಸೂರು. ನಾಜಾ ಮಾರ್ಟ್, ನಿಯರ್ ಮಾರ್ಕೆಟ್, ಮಡಿಕೇರಿ. ನೇತ್ರಾ ಆಪ್ಟಿಕಲ್ಸ್, ಮಹದೇವ್ ಪೇಟ್, ಮಡಿಕೇರಿ.